ಉಸಿರು ಮೇಲೆ ನೋಡಿ ಸರ್, ಮೇಲೆ ನೋಡಿ, ಮೇಲೆ ನೋಡಿ. ಅಲ್ಲಿಂದ ವಿಶ್ವ ಪ್ರಾಣ ಶಕ್ತಿ ಇದೆ ಅಲ್ಲಿಂದ ಎಳ್ಕೋಬೇಕು. ಹೇಳಿ, ಸ್ವಲ್ಪ ಜಂಪ್ ಮಾಡಬೇಕು. ಚೇಂಜ್. ಇವಾಗ ಬ್ಲೋಯಿಂಗ್ ಎಕ್ಸಸೈಸ್ ಮಾಡೋಣ. ಬ್ಲೋಯಿಂಗ್ ಅಂದರೆ ಮೂಗಿಂದ ಉಸಿರು ತಗೊಂಡು ಬಾಯಿಂದ ಆಚೆ ಆಗಬೇಕು. ನೋಡಿ, ಈ ಥರ ಉಸಿರು ತಗೊಳ್ಳಿ. ಹಾ 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 ಸೈಡು. ಹಾ 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 ಮೇಲೆ 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 ಅಂತ ನೋಡಿ, ಮೇಲೆ. ಹಾ ಹಾ ಮೂಗಿಂದ ಉಸಿರು ತಗೊಳ್ಳಿ, ಬಾಯಿಂದ ಆಚೆ ಹಾಕಿ. ಹಾ 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 ಕೆಳಗಡೆಯಿಂದ ಭೂಮಿಯಿಂದ ಎಳ್ಕೊಳ್ಳಿ ಶಕ್ತಿನ. ಹಾ 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 ಸ್ವಲ್ಪ ಆ ಕಡೆ, ಸ್ವಲ್ಪ ರೆಸ್ಟ್. ಅದ್ಭುತವಾಗಿರುತ್ತೆ ಕ್ರಿಯೆ ಇದು. ಮೂಗಿಂದ ತಗೊಳ್ಳೋದು, ಬಾಯಿಂದ ಆಚೆ. ಇವಾಗ ಸಮಾನ ಮುದ್ರೆ ಹಾಕೊಳ್ಳಿ. ಸಮಾನ ಮುದ್ರೆ. ಪೂರ್ತಿ ಕೈ ಪೂರ್ತಿ ರೊಟೇಟ್ ಮಾಡಿ ಕಿವಿಗೆ ತಾಗ್ಬೇಕು. ಈ ಥರ ಪೂರ್ತಿ ಬರಲಿ, ಕಿವಿಗೆ ತಾಗ್ಬೇಕ್ರಿ. ಕೈ ಸ್ಟ್ರೈಟ್ ಆಗಿರಲಿ. ಕೈ ಇನ್ನೊಂದು ಕೈ ಪೂರ್ತಿ ಬರಲಿ. ಪೂರ್ತಿ ಹಿಂದಕ್ಕೆ, ಪೂರ್ತಿ ಹಿಂದಕ್ಕೆ ಮಾಡಿ. ಇವಾಗ ಫಾರ್ವರ್ಡ್ ಸ್ವಿಮ್ಮಿಂಗ್, ಮುಂದಕ್ಕೆ ಈ ಥರ. ಆಮೇಲೆ ಬ್ಯಾಕ್ವರ್ಡ್ ಸ್ವಿಮ್ಮಿಂಗ್ ನೋಡಿ, ಈ ಥರ ನೋಡಿ, ಈ ಥರ. ಓಹೋ, ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದಕ್ಕೆ. ಆಮೇಲೆ ಬಜರಂಗ ಬಲಿ. ಎತ್ತೆ ಚೆಸ್ಟ್ ಓಪನ್ ಆಗಬಹುದು. ಇಲ್ಲಿ ಚೆಸ್ಟ್ ಓಪನ್ ಅಪ್ ಆಗಿ ಉಸಿರು ಜಾಸ್ತಿ ಚೆಸ್ಟ್ ಹೋಗುತ್ತೆ. ಜೈ ಪೂರ್ತಿ ಸೈಡ್ ಆಗಿರ್ಬೇಕು. ಕೈ ಸೈಡ್ ಆಗಿರ್ಬೇಕು. ಆಮೇಲೆ ಹಿಂದೆ ಈ ಥರ ಪೂರ್ತಿ. ಆಮೇಲೆ ಆದಿ ಮುದ್ರೆ ಹಾಕೊಳ್ಳಿ. ಆದಿ ಮುದ್ರೆ ಈ ಥರ ರೆಸ್ಟಿಗೆ ಸ್ಟ್ರೈಟ್ ಆಗಿರಲಿ. ಕೈ ರೊಟೇಷನ್ ಮಾಡಿ 5 ಟೈಮ್ಸ್ ಕ್ಲಾಕ್ ವೈಸ್, 5 ಟೈಮ್ಸ್ ಆಂಟಿ ಕ್ಲಾಕ್ ವೈಸ್. ಚೆನ್ನಾಗಿ ಮಾಡ್ಕೊಂಡು ಜೈ. ಈ ಥರ ಸ್ವಲ್ಪ ಫಾಸ್ಟ್ ಈ ಥರ ಮಾಡಿ. ಪೂರ್ತಿ ಫಾಸ್ಟಾಗಿ ಮಾಡಬೇಕಿಲ್ಲಿ. ಹೀಗೆ ರಿವರ್ಸ್. ಈ ಥರ ಮಾಡಿ. ಆಮೇಲೆ ದಾರ ಸುತ್ತ ಫಾಸ್ಟಾಗಿ, ಸ್ವಲ್ಪ ಫಾಸ್ಟ್. ಆಮೇಲೆ ಆಮೇಲೆ ಸ್ವಲ್ಪ ಸ್ಟ್ರೈಟ್ ಆಗಿರಲಿ. ಕೈ ಬೆರಳು ಮಾತ್ರ, ಬೆರಳು ಫಾಸ್ಟಾಗಿ ಮಾಡ್ಕೊಳ್ಳಿ. ಬೆರಳು ಅಲ್ಲಿ ಚಲನೆ ಚೆನ್ನಾಗಿ ಬರಬೇಕು. ಫಾಸ್ಟಾಗಿ ಫಾಸ್ಟಾಗಿ ಫಾಸ್ಟಾಗಿ. ಆಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಹೀಗೆ ನೋಡಿ, ಹಿಂಗೆ ಎಲ್ಲಿ ಎತ್ತಿ, ಕೈಗಳು ಎತ್ತಿ ಮೇಲೆ ಎತ್ತಬೇಕು. ಹಿಂಗೆ ಹಿಂಗೆ ಈ ಥರ ನೆಕ್ಕದು ಮಾಡೋಣ. ನೆಕ್ ಎಕ್ಸಸೈಸ್. ನೆಕ್ ಅಂದರೆ ಕೆಳಗಡೆ ನೋಡಿ, ಮೇಲೆ ನೋಡಿ, ಕೆಳಗಡೆ ನೋಡಿ,
ಮೇಲೆ ಮೇಲೆ ಮೇಲೆ, ಆಕಾಶ ಭೂಮಿ. ಆಮೇಲೆ ನಿಮ್ಮ ಭುಜನ ನೆಕ್ ಕಡೆ ಹೋಲ್ಸು, ಈ ಥರ ನೆಕ್ ಭುಜ ಕಡೆ ನಿಮ್ಮ ನೆಕ್ಕನ್ನು ಹೋಲ್ಸು, ಈ ಥರ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆಯೋ. ಸರ್ವೈಕಲ್ ಸ್ಪಾಂಡಿಲೈಸಿಸ್ ರೋಗ ಬರುತ್ತೆ ರೀ, ನೆಕ್ಗೆ ಸಂಬಂಧಪಟ್ಟಿರೋದು ಸರ್ವೈಕಲ್. ಹಿಂದೆ ನೋಡಿ, ಸ್ವಲ್ಪ ಹಿಂದೆ ನೋಡಿ, ಹಿಂದೆ ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ಮಾಡಬೇಕು. ನೆಕ್ ಎಕ್ಸಸೈಸ್ ಮಾತ್ರ ನಿಧಾನ, ಭಾಳ ನಿಧಾನ. ಆಮೇಲೆ ತಲೆ ಬಗ್ಸಿ ಇವಾಗ ಸುತ್ತಿ ನಿಧಾನವಾಗಿ ಕ್ಲಾಕ್ ವೈಸ್ 3 ಟೈಮ್ಸ್, ಆಂಟಿ ಕ್ಲಾಕ್ ವೈಸ್ 3 ಟೈಮ್ಸ್ ನಿಧಾನವಾಗಿ. ಆ ಸೌಂಡ್ಸನ್ನು ಕೇಳಿಸ್ಕೊಳ್ಳಿ. ನೆಕ್ ಹತ್ರ ಆ ನರ್ವು ಸೌಂಡ್ ಮಾಡ್ತಾ ಇದೆ ಅಲ್ವಾ, ಅದನ್ನು ಕೇಳಿಸ್ಕೊಳ್ಳಿ. ರಿವರ್ಸ್ ಪೂರ್ತಿ ಕೋರ್ಸ್ ಅನುಭವಿಸಬೇಕು ರೀ. ಯೋಗ ಅನ್ನೋದು ಅನುಭವಿಸಬೇಕು, ಹ್ಯಾಪಿಯಾಗಿರಬೇಕು ಯಾವಾಗಲೂ. ಆಮೇಲೆ ನೆವಲು ಕುಣಿತ ಈ ಥರ ಮುಂದಕ್ಕೆ ಹಿಂಗೆ ನೋಡಿ, ಈ ನೆಕ್ಕು ಮುಂದಕ್ಕಿಂದಕ್ಕೆ 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 ಆ ಥರ. ಇವಾಗ ಹಿಂದೆ ಕೈ ಇಟ್ಕೊಳ್ಳಿ, ಹಿಂದೆ ಕೈ ಇಟ್ಕೊಂಡು ಕಣ್ಣು ಎಕ್ಸಸೈಸ್ ಮಾಡೋಣ. ಕಣ್ಣು ಎಕ್ಸಸೈಸ್ ಯಾವ ಥರ ಮಾಡಬೇಕಂದ್ರೆ ನೋಡಿ, ಈ ರೆಪ್ಪಗಳು ಸ್ವಲ್ಪ ಮೇಲೆ ನೋಡಬೇಕು. ಆ ಗ್ರೀನ್ ಇದೆ ಅಲ್ವಾ, ಎಲ್ಲೆಲ್ಲಿ ಗ್ರೀನ್ ಇದೆಯೋ ಅಲ್ಲಿ ಮೇಲೆ ಅಲ್ಲಿ ಚೆನ್ನಾಗಿ ಆಡಿಸಿ. ಆ ರೆಪ್ಪಗಳಲ್ಲಿ ಮೈನ್ಯೂಟಾಗಿ ನರ್ವಸ್ ಸಿಸ್ಟಮ್ ಇರುತ್ತೆ, ನರಗಳು. ಅದಕ್ಕೆ ರಕ್ತ ಹೋಗಬೇಕು ಅಂದರೆ ಈ ಥರ ನೀವು ಚೆನ್ನಾಗಿ ಆರಿಸ್ಬೇಕು ಕಣ್ಣು ರೆಪ್ಪಗಳನ್ನ ಪೂರ್ತಿ. ಬರಲಿ ಸರ್, ಪೂರ್ತಿ ಅನ್ನಬೇಕು. ಆಮೇಲೆ ಒಂದು ಕಣ್ಣು ಮುಚ್ಚಿ ಅನ್ನಿ ಪೂರ್ತಿ. ಆಮೇಲೆ ಇನ್ನೊಂದು ಕಣ್ಣು ಈ ಥರ ಪೂರ್ತಿ ಅಳ್ತಾ ಇರಿ. ಆಮೇಲೆ ಕಣ್ಣು ಎಕ್ಸಸೈಸ್ ನೀವು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡ್ರೆ ಕಣ್ಣು ಮಾತ್ರ ಮೂವ್ ಆಗಬೇಕು, ತಲೆ ಅಲ್ಲ. ಕಣ್ಣು ಮೇಲೆ ನೋಡಿ ನೋಡಿ, ಮೇಲೆ. ಆಮೇಲೆ ಕೆಳಗಡೆ ನೋಡಿ, ಪೂರ್ತಿ ಭೂಮಿ ಕಡೆ ಮೇಲೆ ಕೆಳಗಡೆ. ತಲೆ ತಿರುಗಬಾರ್ದು, ಕಣ್ಣು ಮಾತ್ರ ಮೇಲಕ್ಕೆ ಕೆಳಗಡೆ. ಚಕ್ಷೋಂದ್ರಿಯ ಕಣ್ಣುಗಳು ದೃಷ್ಟಿ ದೋಷಗಳು ಇರಬಾರದು. ಮೇಲೆ ಆಮೇಲೆ ಕೆಳಗಡೆ, ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ. ಆಮೇಲೆ ಸೈಡು, ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್, ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್. ಪೂರ್ತಿ ಬರಲಿ. ರೈಟ್ ಸೈಡ್ ವೈಡ್ ಓಪನ್ ಮಾಡಿ, ಕಣ್ಣು ಜಾಸ್ತಿ ಓಪನ್ ಆಗಬೇಕು. ಕಣ್ಣು ವೈಡ್ ಈ ಥರ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ನೋಡಿ, ಕೆಳಗಡೆ ನೋಡಿಬಿಟ್ಟು ಒಂದು ದೊಡ್ಡ ಸರ್ಕಲ್ ಹಾಕಿ. ಕಣ್ಣು ಅದು ಮಾತ್ರ ಐಬಾಲ್ ಮಾತ್ರ ತಿರುಗಿಸಿ, ತಲೆ ಅಲ್ಲ. ತಿರುಗಿಸ್ಬೇಕು ಪೂರ್ತಿ ಪೂರ್ತಿ. ಕಣ್ಣು ಓಪನ್ ಮಾಡಿ, ಇನ್ನೂ ಓಪನ್ ಮಾಡಬೇಕು. ಆಮೇಲೆ ರಿವರ್ಸ್ ಪೂರ್ತಿ ಬರಲಿ ಸರ್. ರಿವರ್ಸ್ ಓಪನ್ ಮಾಡಿ. ಕಣ್ಣು ಐ ಎಕ್ಸಸೈಸ್. ಕಣ್ಣುಗಳು ದೋಷಗಳಿರ್ತವೆ, ಜಾಸ್ತಿ ಟಿ ವಿ ಆಮೇಲೆ ಸೆಲ್ ಫೋನ್ಗಳು ನೋಡಬೇಡಿ. ಸ್ಕ್ರೀನ್ ಎಡಿಕ್ಷನ್ ಆಗುತ್ತೆ, ಅದು ಹುಷಾರಾಗಿರಿ. ಎಷ್ಟು ಬೇಕೋ ಅಷ್ಟೇ ನೋಡ್ಕೊಳ್ಳಿ. ಆ ಬ್ಲೂ ಸ್ಕ್ರೀನ್ ಕಣ್ಣನ್ನ ಡ್ಯಾಮೇಜ್ ಮಾಡುತ್ತೆ. ಈ ಥರ ಮಾಡಿ ತಾಟಕ್ರಿಯೆ ಮಾಡೋಣ. ತಾಟಕ್ರಿಯೆ ಅಂದರೆ ಕೈಗಳು ದೂರ ಇಟ್ಕೊಳ್ಳಿ. ಆ ಧ್ವಲಿಂಗ ಹಿಂಗೆ ಇಟ್ಕೊಂಡು ಚೆನ್ನಾಗಿ ಫೋಕಸ್ ಆಗಿ ಆ ಧ್ವಲಿಂಗನೇ ನೋಡಿ. ಆ ಅಂಗುಷ್ಟಗಳು ನೋಡಬೇಕು. ವೈಡ್ ಮಾಡಿ ಕಣ್ಣು ನೀರು ಬರಬೇಕ್ರಿ. ಆ ಕಣ್ಣಲ್ಲಿ ಈ ಕಣ್ಣಲ್ಲಿ ತಾಟಕ ಕ್ರಿಯೆ ಮಾಡ್ತಾ ಇರೋದು. ಚೆನ್ನಾಗಿ ಓಪನ್ ಮಾಡಬೇಕು. ಕಣ್ಣು ಓಪನ್ ಮಾಡಿ, ಇನ್ನೂ ಓಪನ್ ಮಾಡಿ. ನೀರು ಬರೋ ತನಕ ಈ ಕ್ರಿಯೆ ನಡೀತಾ ಇರಬೇಕು. ಚೆನ್ನಾಗಿ ಅಲ್ಲಿ ಇನ್ನೂ ಓಪನ್ ಮಾಡಿದರೆ ತೀಕ್ಷ್ಣವಾಗಿ ಫೋಕಸ್ ಆಗಿ ನೋಡಿ ಮಾತ್ರ ನೀರು ಬರುತ್ತೆ.
ಕೆಮಿಕಲ್ ರಿಯಾಕ್ಷನ್ ಆಗಬೇಕಲ್ಲ ತಲೆಯಲ್ಲಿ, ಅದು ಆಗಬೇಕು. ದೃಷ್ಟಿ ಹತ್ರ ಬರಲಿ, ನೀರು ಬಂದಿರುತ್ತೆ ಆ ಕಣ್ಣಲ್ಲಿ ಈ ಕಣ್ಣಲ್ಲಿ, ಶೌಚ ಆಗ್ತಾ ಇದೆ, ಬಾಹ್ಯ ಶೌಚ ಅಂತರ್ ಶೌಚ ಎರಡೂ ಹತ್ರ ಬರಲಿ. ಸ್ವಲ್ಪ ಅದನ್ನೇ ನೋಡಿ, ಓಪನ್ ಮಾಡಿ ಕಣ್ಣು, ಇನ್ನು ಓಪನ್ ಮಾಡಬೇಕು, ಇನ್ನು ಓಪನ್ ಮಾಡಿ ಹತ್ತಿರ ಮೂಗಿಗೆ ಟಚ್ ಮಾಡಿ, ಆಮೇಲೆ ಚೆನ್ನಾಗಿ ಹಂಗಲ್ಲಿ ನೋಡಿ ಆ ಥರ ಫಾಸ್ಟ್ ಆಗಿದೆ. ನೀರು ಬಂದಿರುತ್ತೆ. ಈ ಪೃಥ್ವಿ ಈ ಉಂಗುರ ಬೆರಳಿಂದ ಹಿಂಗೆ ಒರೆಸ್ಕೊಳ್ಳಿ, ಮೇಲೆ ಒಳಗಡೆ ಆಗಬಾರ್ದು, ಕಣ್ಣು ಒಳಗಡೆ ಮೇಲೆ ಮಾತ್ರ ಒರೆಸ್ಕೊಳ್ಳಿ. ಇದು ಕಣ್ಣು ಎಕ್ಸರ್ಸೈಸ್ ಆಯಿತು. ಆಮೇಲೆ ಇವಾಗ ಈ ಥರ ತಗೊಳ್ಳಿ, ಉಸು ತಗೊಳ್ಳಿ, ಬಿಡಿ. ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಷ್ಟೇ, ಉಸು ತಗೊಳ್ಳಿ. ಈ ತಮ್ಮಿದಲ್ವಾ ಅಲ್ಲಿ ಪ್ರೆಸ್ ಮಾಡ್ಕೊಳ್ಳಿ, ಸ್ವಲ್ಪ ಮಸಾಜ್ ಥರ ಮಾಡ್ಕೋಬೇಕು. ಮುಂದಕ್ಕೆ ಬನ್ನಿ. ನರ್ವಸ್ ವೀಕ್ನೆಸ್ ಅಷ್ಟೇ, ಇದೆಲ್ಲ ನರ್ವಸ್ ವೀಕ್ನೆಸ್ ಆಗ್ತಾ ಇರುತ್ತದೆ. ಪ್ರೆಸ್ ಮಾಡಿ ಯಾಕೆಂದ್ರೆ ತಲೆ ಪುಷ್ ಮಾಡಬೇಕು, ನೀವು ಪ್ರೆಸ್ ಮಾಡಬೇಕು, ಅದು ಫ್ರೀ. ಪುಷ್ ಮಾಡಿ. ಆಮೇಲೆ ಕಿವಿ ಹತ್ರ ಬನ್ನಿ, ಕಿವಿ ಮೇಲೆ ಪ್ರೆಸ್ ಮಾಡಿ, ಈ ಥರ ತಳ್ಳಿ ಈ ಕಡೆ ಪುಷ್ ಮಾಡಿ. ಅದು ನರ್ವ್ಸ್ ವೀಕ್ನೆಸ್ ಆಗ್ತಾ ಇರುತ್ತೆ ರೀ, ಅದು ಹೋಗುತ್ತೆ. ಈ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ, ಸಾಧನೆ ಮಾಡಿದರೆ ಮಾತ್ರ. ಇನ್ನೊಂದು ಕೈ ಈ ಕಡೆ ಪ್ರೆಸ್ ಮಾಡಬೇಕು. ಚೇಂಜ್. ಇವಾಗ ಓಂಕಾರ ಮಾಡೋಣ. ಓಂಕಾರ ತಗೋ. ಆ ಓಂಕಾರ ಅಂದರೆ ನಾಭಿಯಿಂದ ಉಸಿರು ತಗೋಬೇಕು ಮೇಲಕ್ಕೆ, ಆಮೇಲೆ ಓಂಕಾರ ಚಾಂಟಿಂಗ್ ಆಗಬೇಕು. ಯಾವ ಥರ ಮಾಡ್ಬೇಕು ಹೇಳ್ತೀನಿ. ಉಸಿರು ತಗೊಳ್ಳಿ ಫಸ್ಟು. ಆ ಓಂ ಉಸಿರು ತಗೊಳ್ಳಿ. ಆ ಓಂ ಇನ್ನೊಂದ್ಸತಿ ಮಾಡೋಣ. ಉಸಿರು ತಗೊಳ್ಳಿ. ಆ ಓಂ ಇದೇ ಮನೆಯಲ್ಲಿ 10-15 ಸತಿ ಮಾಡ್ಕೊಳ್ಳಿ. ಓಂಕಾರ ಧ್ಯಾನವಾಗ್ಬಿಡುತ್ತೆ. ಆ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚೇಂಜ್. ನಾಲಿಗೆ ಹೊರಗಾಕಿ, ಉಸಿರು ನಾಲಿಗೆಯಿಂದ ತಗೋಬೇಕು. ಸಮ ಶೀತೋಷ್ಣ ಸ್ಥಿತಿ ಪ್ರಾಣಾಯಾಮ ಮಾಡ್ತಾ ಇದೀವಿ ಇವಾಗ. ನೋಡಿ, ಉಸಿರು ತಗೊಳ್ಳಿ ಮೂಗಿಂದ. ಮತ್ತೆ ನಾಲಿಗೆ ಆಚೆ ಆಗಿ ಬೆಂಡ್ ಮಾಡಬೇಕು, ಉಂಗುರ ಥರ. ನೋಡಿ ಹಿಂಗೆ ಮೂಗಿಂದ ಮತ್ತೆ ತಗೊಳ್ಳಿ. ತಣ್ಣ ಗಾಳಿ ಒಳಗಡೆ ಇಲ್ಲಿಗೆ ಹೋಗುತ್ತೆ, ಕಂಠಕ್ಕೆ. ತಣ್ಣ ಗಾಳಿ. ಉಸಿರು ತಗೊಳ್ಳಿ. ಮೂಗಿಂದ ತಗೋಬೇಕು, ಬಾಯಿಂದ ಆಚೆ ಹಾಕಬೇಕು, ಬಾಯಿಂದ ತಗೋಬೇಕು, ಮೂಗಿಂದ ಆಚೆ ಹಾಕಬೇಕು. ಆ ಥರ. ನಾಲಿಗೆ ಹಿಂದಕ್ಕೆ ಬೆಂಡ್ ಮಾಡಿ, ರೇಚಕ ಕ್ರಿಯೆಯಲ್ಲಿ ನಾಲಿಗೆ ಹಿಂದಕ್ಕೆ ತಗೊಳ್ಳಿ. ನಾಲಿಗೆ ಹಿಂದಕ್ಕೆ ಹೋಗ್ಬೇಕು, ಕಿರುನಾಲಿಗೆ ಕಡೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಉಸಿರು ಬಾಯಿಂದ ತಗೊಂಡು ಮೂಗಿಂದ ಆಚೆ ಹಾಕಿ. ಅದಾದ್ಮೇಲೆ ನಾಲಿಗೆನ ಒಳಗಡೆ ತಿರುಗಿಸಿ, ಬಾಯಿ ಒಳಗಡೆ. ನೋಡಿ, ಈ ನಾಲಿಗೆ ಬಾಯಿ ಒಳಗಡೆ ತಿರುಗಬೇಕು. ಕ್ಲಾಕ್ ವೈಸ್ 5 times, ಆಂಟಿ ಕ್ಲಾಕ್ ವೈಸ್ 5 times. ಆ ತುದಿ ನಾಲಿಗೆ ತುದಿ ಎಲ್ಲ ಕಡೆ ಹಲ್ಲುಕು ಮುಟ್ಟಬೇಕು, ಚರ್ಮಕ್ಕೆ ಮುಟ್ಟಬೇಕು, ಎಲ್ಲ ಕಡೆ ಮುಟ್ಕೊಂಡು ತಿರ್ಬೇಕು ಒಳಗಡೆ. ನಾಲಿಗೆ ಆಚೆ ಹಾಕಿ, ಇವಾಗ ಆಚೆ ಹಾಕಿ ಆಚೆ ತಿರುಗಿಸಿ. ಕ್ಲಾಕ್ ವೈಸ್ 5 times, ಆಂಟಿ ಕ್ಲಾಕ್ ವೈಸ್ 5 times.
ಆಮೇಲೆ ನಾಲಿಗೆನ ಮುಂದಕ್ಕಿಂದಾಗ ಹಾವು ಥರ ನೀವು ಮಾಡ್ಕೋಬೇಕು ಫಾಸ್ಟಾಗಿ. ಈ ಥರ ಮಾಡ್ಕೊಂಡು ಸೈಡಿಗೆ ಮಾಡಬೇಕು ನೋಡಿ. ಇಲ್ಲಿ ಕೈ ಇಟ್ಕೊಳ್ಳಿ. ಸೈಡ್ಗೆ ಅದಾದಮೇಲೆ ಲಾಲಾಜಲ ಉತ್ಪತ್ತಿಗೆ ಕುದುರೆ ಸೌಂಡ್ ಬರಬೇಕಿಲ್ಲಿ. ಲಾಲಾಜಲ ಕೊರತೆಯಿಂದ ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ. ಜೀರ್ಣಕ್ರಿಯೆ ಆಗಬೇಕಂದ್ರೆ ಲಾಲಾಜಲ ಬೇಕೇ ಬೇಕು. ಶೀತಕಾಲಿ ಪ್ರಾಣಾಯಾಮ ಮಾಡೋಣ. ಶೀತಕಾಲಿ ಅಂದರೆ ಅಲ್ಲಿಂದ ಉಸಿರು ತಗೋಬೇಕು. ಅಲ್ಲಿಂದ ಉಸಿರು ತಗೊಂಡು ನಾಲಿಗೆ ಹಿಂದಕ್ಕೆ ಉಸಿರು ಹೋಗಿ ಕಂಠಕ್ಕೆ ಸೇರುತ್ತೆ. ಅದು ಶೀತಕಾಲಿ ಅಂತಾರೆ ನೋಡಿ. ಹೇಳ್ಕೊಳ್ಳಿ. ತಣ್ಣಗಿರುತ್ತೆ, ಏರ್ ಕಂಡೀಷನ್ ಥರ. ಇವಾಗ ಕೈ ಮೇಲೆ ಕೆತ್ತಿ ಹಿಂದಕ್ಕೆ ಅರ್ಧ ಗೋಮುಖಾಸನ ಇಲ್ಲಿ ಹಾಕಿ. ಆಮೇಲೆ ಇನ್ನೊಂದು ಕೈ ಹಿಂದಕ್ಕೆ ಹಾಕಿ ಹಿಂಗೆ ಹಿಂದಕ್ಕೆ. ಆಮೇಲೆ ಉಸಿರುಗಳು ಜಾಸ್ತಿ ತಗೋಬೇಕು ನೋಡಿ. ಉಸಿರು ಜೋರಾಗಿ ತಗೊಳ್ಳಿ. ಪೂರ್ತಿ ಉಸಿರು. ಇನ್ನೊಂದು ಸೈಡ್ ಮಾಡ. ಹೆಚ್ಚು ಕೈ ಹಿಂದಕ್ಕೆ ಹಾಕಿ ಅಡ್ಜಸ್ಟ್ ಮಾಡ್ತಾರೆ ನೋಡಿ. ಹಿಂಗೆ ಮಾಡಿಕೊಂಡು ಇನ್ನೊಂದು ಕೈ ಹಿಂದಕ್ಕೆ ಹೋಗಲಿ ಪೂರ್ತಿ. ಇವಾಗ ಉಸಿರು ತಗೊಳ್ಳಿ ಸರ್, ಉಸಿರು ತಗೊಳ್ಳಿ. ಅರ್ಧ ಗೋಮುಖಾಸನ. ಇವಾಗ ಪೂರ್ತಿ ಗೋಮುಖಾಸನ ಹಾಕೋಣ. ಹಿಂದೆ ಕೈಗಳಿತ್ತು ಹಿಂದಕ್ಕೆ ಉಲ್ಟಾ ನಮಸ್ಕಾರ ಆಗಬೇಕು ನೋಡಿ. ಈ ಥರ ಉಲ್ಟಾ ನಮಸ್ಕಾರ ಹಾಕಿದರೆ ಗೂನು ಅನ್ನೋದು ಬರೋದಿಲ್ಲ. ಈ ಥರ ತಳ್ಳಬೇಕು ಮುಂದಕ್ಕೆ. ಯಾವಾಗ ಒಂದ್ಸಲ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಮಾಡಿದ್ರೆ ಅದು ಗೂನು ಅನ್ನೋ ಚೆಸ್ಟ್ ಮುಂದಕ್ಕೆ ಬರುತ್ತೆ, ಹೊಟ್ಟೆ ಹಿಂದಕ್ಕೆ ಹೋಗುತ್ತೆ. ಈ ಥರ ಉಲ್ಟಾ ನಮಸ್ಕಾರ ಹಾಕಿ ಬೆನ್ನು ಮೂಳೆ ಸ್ಟ್ರೈಟ್ ಆಗೋದಕ್ಕೆ ಒಂದು ಗೋಮುಖಾಸನ ನೋಡಿ. ಉಸಿರು ತಗೊಳ್ಳಿ. 4 5 ಲೀಟರ್ಸ್ ಹೋಗಬೇಕು ಉಸಿರು ಚೆಸ್ಟ್ ಭಾಗಕ್ಕೆ, ಲಂಗ್ಸ್ಗೆ. ಪೂರ್ತಿ ಉಸಿರು ತಗೋಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ. ಈ ಕಡೆ ಸ್ಟ್ರೈಟ್ ರೈಟ್ ಸೈಡ್. ಬೆನ್ಮೂಳೆ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗಿದ್ರೆ ಬೆನ್ಮೂಳೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಇವಾಗ ಕೈ ಮೇಲೆ ಕೆತ್ತಿ ಪೂರ್ತಿ ಆಕಾಶ ಕಡೆ ಎತ್ತಬೇಕು, ಭೂಮಿ ಕಡೆ ತಳ್ಳಬೇಕು ನೋಡಿ. ಈ ಥರ. ಆಮೇಲೆ ಈ ಕಡೆ ನೋಡಿ, ಇದು ಎತ್ತಿ ಪೂರ್ತಿ. ಆಮೇಲೆ 2 ಕೈ ಎತ್ತಿ ಪೂರ್ತಿ. ಇವಾಗ ಪ್ರಾರ್ಥನೆ ಮಾಡಿಕೊಂಡು ಕನ್ಕ್ಲೂಡ್ ಮಾಡ್ಕೊಳ್ಳೋಣ. ಪೂರ್ತಿ ಎಲ್ಲ ಸ್ಪಷ್ಟವಾಗಿ ಬರಲಿ ಮಂತ್ರ. ಗೋರರ್ ಬ್ರಹ್ಮ ಗೋರರ್ ವಿಷ್ಣು ಗೋರರ್ ದೇವೋ ಮಹೇಶ್ವರ ಗುರವೇ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಂದಕ್ಕಾಗಿ ಬನ್ನಿ. ಭೂತಾಯಿಗೆ ನಮಸ್ಕಾರ ಮಾಡಿ. ಭೂತಾಯಿಗೆ ನಮಸ್ಕಾರ ಮಾಡಿ.